ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೇರಿ. ಇವತ್ತಿನ ದಿನ ಸ್ವಲ್ಪ ದಿವಾನ್ ಕಾಟ್ಗೆ ಕವರೆಲ್ಲ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಈ ಬಟ್ಟೆ ಬಂದು ಹಳೆ ಮನೆದು ಸಿಂಗಲ್ ಬೆಡ್ರೂಮಲ್ಲಿ ಇದ್ದಾಗ ಇದನ್ನು ಕರ್ಟನ್ ಮಾಡಿದ್ದೆ ನಾನು. ಸ್ಯಾರಿದು ಬಟ್ಟೆ ಇದು. ಅದು ಒಂದೇ ಬೆಡ್ರೂಮ್ ಇರೋದ್ರಿಂದ ಒಂದು ಹಾಲು, ಒಂದು ಮೇಯ್ನ್ ಡೋರ್ಗೆ, ಮೂರು ಡೋರ್ಗೆ ಆಗೋಂಗೆ ನಾನು ಇದನ್ನು ಸ್ಕ್ರೀನ್ ರೀತಿ ಮಾಡಿದ್ದೆ ಮನೇಲಿ. ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಲ್ವ, ಮೊದಲೆಲ್ಲ ಹಳೆ ಸೀರೆಗಳು, ಹಳೆ ಬಟ್ಟೆಗಳಲ್ಲೇ ನಾನು ಸ್ಕ್ರೀನೆಲ್ಲ ಮಾಡ್ತಾಯಿದ್ದೆ, ಕರ್ಟನ್ಸ್ನ ಮಾಡ್ತಾಯಿದ್ದೆ. ಈಗಲೇ ಸ್ವಲ್ಪ ಒಂದು 2-3 ಮನೆಯಿಂದ ಕರ್ಟನ್ಸ್ನೆಲ್ಲ ತಗೋತಾ ಇರೋದು. ಇದು ಸ್ವಲ್ಪ ತುಂಬ ಟ್ರಾನ್ಸ್ಪರೆಂಟ್ ಬರುತ್ತೆ ಸ್ಯಾರೀಸು ಅಂದರೆ, ಅದರಿಂದ ಅದನ್ನು ನಿಲ್ಲಿಸ್ಬಿಟ್ಟೆ ಸ್ಯಾರೀಸಲ್ಲಿ ಮಾಡೋದನ್ನ. ಈ ಥರ ಬಟ್ಟೆಗಳು ಕರ್ಟನೆಲ್ಲ ನೋಡಿ ತಗೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಮನೆಗೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಅವತ್ತು 10 ದಿಂಬು ಹೊಲಿದ್ನಲ್ಲ, ಅದರಲ್ಲಿ ಹಾಕ್ಬಿಟ್ಟಿದ್ದೆ ಫುಲ್ಲು. ಆಗ ಈ ಬಟ್ಟೆ ಸಿಕ್ತು. ಇದನ್ನೇನು ಮಾಡಿದೆ, ಒಳಗಡೆ ಹಾಕೋದಕ್ಕಿಂತ ಪುನಃ ರಿಯೂಸ್ ಮಾಡಿದ್ರೆ ಬೇರೆ ಏನಾದಕ್ಕಾದರೂ ಆಗುತ್ತಲ್ಲ ಅಂತ, ಕರ್ಟನ್ಗೆ ಮ್ಯಾಚ್ ಆಗೋಂಗಿದೆಯಲ್ಲ, ಇದು ಕಲರ್ ಸೇಮ್ ಇದೆಯಲ್ಲ ಅಂತ. ದಿವಾನ್ ಕವರು ಈ ಕಲರಲ್ಲಿ ಇರಲಿಲ್ಲ. ಅದರಿಂದ ಏನು ಮಾಡಿದೆ, ಈ ಬಟ್ಟೆನ ತೆಗ್ದಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಟೈಮ್ ಸಿಕ್ಕಾಗ ಇದನ್ನು ಹೊಲಿಯೋದ ಅಂತ ಆ ದಿವಾನ್ ಕಾಟ್ದು ಕವರ್ನ ಚೇಂಜೇ ಮಾಡಿರಲಿಲ್ಲ. ತುಂಬ ಕೊಳೆ ಆಗ್ಬಿಟ್ಟಿತ್ತು. ಆಮೇಲೆ ಆ ಟೈಲರ್ ಮಿಷನ್ ಇದೆಯಲ್ಲ, ಅವತ್ತು 10 ದಿಂಬು ಹೊಲ್ದ್ನಲ್ಲ, ಹೊಲಿದು ಒಂದು 4 ದಿನ ಆಗಲಿಲ್ಲ. ಏನಂತಾನೆ ಗೊತ್ತಿಲ್ಲ, ಫುಲ್ಲು ಸ್ಟ್ರಕ್ ಆಗಿಬಿಡ್ತು ದಿಢೀರಂತ. ಅದನ್ನು ರಿಪೇರಿ ಮಾಡ್ಕೊಂಡು ಕೂತಿದ್ದೆ. ದಿನಾಲೂ ಏನು ಮಾಡೋದು, ಎಡಿಟ್ ಮಾಡಿ ವಿಡಿಯೋ ಹಾಕೋದು, ಒಂದೊಂದು ದಿನ ಹಾಕೋದಿಲ್ಲ ಅಲ್ವಾ. ಆ ಟೈಮಲ್ಲಿ ನಾನೇ ತಗೊಂಡು ಬಂದು ಈ ಬಾಗ್ಲ ಹತ್ರ ಕೂತ್ಕೊಂಡು ನನಗೆ ಸ್ವಲ್ಪ ರಿಪೇರಿ ಗೊತ್ತಾಗುತ್ತೆ, ಮನೇಲೇ ಮಾಡ್ಕೊಳ್ಳೋಂಗೆ ಮಾಡ್ತಾಯಿದ್ದೆ. ಆಮೇಲೆ ಟ್ರೈ ಮಾಡಿ ಹೊಲಿಯೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಹೇಳಿದೆ ನಮ್ಮ ಅಮ್ಮಂಗೆ, ತಗೊಂಡಾಗಿಂದ ಸರ್ವಿಸ್ ಕೊಟ್ಟಿರಲಿಲ್ಲ, ತಗೊಂಡೋಗಿ ಕೊಡಪ್ಪ ಸರ್ವಿಸ್ಗೆ ಅಂತ ಹೇಳಿದೆ. ಅವರು ಎಲ್ಲನೂ ರಿಪೇರಿ ಮಾಡಿ ಇಡ್ತಾ ಇದೆಯಾ ಅಂದರು. ನಾನೆಲ್ಲಿ ರಿಪೇರಿ ಮಾಡಿಟ್ಟೆ, ಅದು ಪಾಡ್ಗೆ ಅದು ರಿಪೇರಿ ಆದರೆ ನನ್ನ ಮೇಲೆ ಯಾಕಪ್ಪ ಹೇಳ್ತೀಯಾ ಅಂದೆ. ಅದಕ್ಕೆ ಇಲ್ಲ, ಗ್ರೈಂಡ್ರನ್ನ ರಿಪೇರಿ ಮಾಡಿಬಿಟ್ಟೆ, ಮಿಕ್ಸಿನೂ ರಿಪೇರಿ ಮಾಡಿಬಿಟ್ಟೆ, ಈಗ ಮಿಷಿನ್ನು ಕೆಡಿಸ್ಬಿಟ್ಟೆ ಅಂದರು. ಹೊಲ್ದಿದ್ದು ಬಟ್ಟೆ ಅದೇ ಸ್ಟ್ರಕ್ ಆಗಿರೋದು, ನಾನೇನು ಕೆಡಿಸಿಲ್ಲ ಅಂತ ಹೇಳಿದೆ. ಅದಕ್ಕೆ ಸರಿ, ರಿಪೇರಿ ಮಾಡ್ತೀಯಾ ಏನಪ್ಪ ಅಂತಂದೆ. ಮಾಡ್ತೀನಿ ಇಡು ಅಂತ ಹೇಳಿ ಅವ್ರು ಮಾಡ್ತೀನಿ ಅಂತಂದಮೇಲೆ ಸರಿ ನಾಳೆನೇ ಒಯ್ತಾರೇನೋ ಅಂದ್ಕೊಂಡು, ನಮಗೆ ಅರ್ಜೆಂಟು ಒಂದು ಕೆಲಸ ಇಟ್ಕೊಂಡ್ರೆ ನನಗೆ ಅದೇ ಅಭ್ಯಾಸ, ಅದನ್ನು ಮುಗಿಸ್ಬಿಡ್ಬೇಕು. ಈ ಕವರು ಕೊಳೆ ಆಗ್ಬಿಟ್ಟೈತಲ್ಲ, ಚೇಂಜ್ ಮಾಡಬೇಕು ಅಂತ ನನಗೆ. ದಿನಾಲು ಕೆಲಸದಿಂದ ಬರ್ತಾರೆ, ಮಮ್ಮ ಎತ್ಕೊಂಡೋಗಿ ಕೊಡಪ್ಪ, ಒಂದು 100 ರೂಪೀಸ್ ಆಗುತ್ತೆ ಅಷ್ಟೇ ಅಂದರೆ, ಇಲ್ಲ ಅದು ಅದರೊಳಗಿರೋ ಮಿಷನೆಲ್ಲ ಒಳ್ಳೇದನ್ನೆಲ್ಲ ತೆಗೆದುಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಸರಿ ಇದನ್ನೇ ಹೇಳ್ತಾವ್ರಲ್ಲ ಅಂದ್ಬಿಟ್ಟು 3 ದಿವಸನೂ ನಾನೇ ಏನು ಮಾಡಿದೆ, ಮಧ್ಯಾಹ್ನ ಎಲ್ಲ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನದ ಹೊತ್ತು ಎತ್ಕೊಂಡು ಬರೋದು, ಡೋರ್ ಹತ್ರ ಕೂತ್ಕೊಳ್ಳೋದು, ಟ್ರೈ ಮಾಡ್ತಾನೇ ಇದ್ದೆ ಫ್ರೆಂಡ್ಸ್. ಒಂದೊಂದು ಮಾಡಿ ಸ್ವಲ್ಪ ಹೊಲಿಯಂಗೆ ಮಾತ್ರ ಆಯಿತು. ಆದರೆ ಸೌಂಡು ಸ್ವಲ್ಪ ಗಡಗಡ ಅಂತ ಬರೋಕ್ಕೆ ಶುರು ಆಯಿತು. ಆದರೆ ಸ್ಟಿಚ್ ಬೀಳ್ತಾ ಇದೆಯಲ್ಲ ಅಂತ ಅದೇ ಒಂದು ಖುಷಿಲಿ ಏನು ಮಾಡಿದೆ, ಮೇಲೆ ಬಂದು ದೊಡ್ಡ ಕವರ್ ಬರುತ್ತೆ ನೋಡಿ, ಅದನ್ನು ಹೊಲ್ದ್ಬಿಟ್ಟಿದ್ದೆ. ಈ ಚಿಕ್ಕ 2 ರೌಂಡ್ ಪಿಲ್ಲೋನು, ಹಾಗೆಯೇ ಚಿಕ್ಕ ಪಿಲ್ಲೋ ಬರುತ್ತಲ್ಲ, ಅದು 5 ಪಿಲ್ಲೋ ಬೇಕಾಗಿತ್ತು ನನಗೆ. ಆದರೆ 2 ಪಿಲ್ಲೋ ಆಗೋಂಗೆ ಮಾತ್ರ ಬಟ್ಟೆ ಇದ್ದಿದ್ದು. ಸರಿ, ಇನ್ನು 3 ಪಿಲ್ಲೋಗೆ ಬೇರೆ ಏನಾದರೂ ಮ್ಯಾಚ್ ಮಾಡಿ ಹಾಕೋದ, ಒಂದೇ ಥರ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು, ಇಷ್ಟಾದ್ರು ಬಂತಲ್ಲ ಆ ಬಟ್ಟೆಲಿ, ಆ 3 ಕರ್ಟನಲ್ಲಿ ಇಷ್ಟು ಬಂದಿದ್ದೆ ಜಾಸ್ತಿ. ಸರಿ ಹೊಲಿಯೋದ ಅಂತ ಆ ಸೌಂಡಲ್ಲೇ ಹೊಲ್ದು ಮುಗಿಸ್ದೆ. ಮುಗಿಸ್ದ ಮೇಲೆ ಫಿನಿಶಿಂಗ್ ಯಾವ ಥರ ಬಂತು ಅಂತ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಈಗ ನೋಡಿ, ಇದು ಈ ಮನೆ ಏನು ಅಂತಲೇ ಗೊತ್ತಿಲ್ಲ ನನಗೆ. ತುಂಬ ರಿಪೇರಿ ಬರುತ್ತೆ ಫ್ರೆಂಡ್ಸ್, ಮನೇಲಿರೋ ಪದಾರ್ಥ ಎಲ್ಲ ರಿಪೇರಿ ಬರುತ್ತೆ. ಅದನ್ನು ರೆಡಿ ಮಾಡ್ಕೊಂಡು ಬಾ ಅಂತ ನಮ್ಮ ಮಾಮನ ಹತ್ರ ಹೇಳೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನನಗೆ. ಯಾಕಂದರೆ ಬೈತಾರೆ ನನಗೇನೆ, ನೀನೇ ಕೆಡಿಸ್ಬಿಟ್ಟಿದ್ಯಾ ಅಂತ. ನಾನು ಯಾಕೆ, ನನಗೇನು ಕೆಡ್ಸೋಕ್ಕೆ ತುಂಬ ಇಷ್ಟನಾ, ಕೆಡಿಸಿಲ್ಲ ಮಾಮ ನಾನು ಅಂತ ಹೇಳಿದ್ರೆ, ಇಲ್ಲ ಮಿಕ್ಸಿನ ಕೆಡಿಸ್ಬಿಟ್ಯಾ, ಗ್ರೈಂಡ್ರನ್ನೂ ಕೆಡಿಸ್ಬಿಟ್ಟೆ ಅಂತ ಹೇಳಿದ್ರು. ನಾನು ಆಮೇಲೆ ನೀರೊಂದು ಬೇರೆ, ಈ ಮನೆಗೆ ಬಂದಮೇಲೆ ನೀರು ಫಿಲ್ಟ್ರ್ ಐತಲ್ಲ, ಅದನ್ನು ಕೆಟ್ಟೋಗ್ಬಿಟ್ಟು 1 ವರ್ಷ ಹಂಗೆ ಇಟ್ಟು, ಆಮೇಲೆ ನಿಮ್ಗೆ ಹೇಳಿದ್ದೀನಲ್ವ, ಹೊಸದೇ ತಂದು ಈಗ ಫಿಕ್ಸ್ ಮಾಡಿದ್ದೀವಿ ಅಕ್ವಾಗಾರ್ಡ್ದು.
ಈಗ ಇದು ಗ್ರೈಂಡ್ರು ಇನ್ನೂ ರಿಪೇರಿ ಮಾಡಿಕೊಟ್ಟಿಲ್ಲ, ಹಿಟ್ಟನ್ನು ಹಾಗೆ ಆಜೆನೇ ರುಬ್ಕೊಂಡು ಬರ್ತಾವ್ರಲ್ವ. ಈಗ ಮಿಷಿನು ಈಗ ಇದಾಗೋಯ್ತು. ಈಗ ಹೊಲಿಯಂಗೆ ಮಾಡಿಕೊಂಡೆ, ಆದರೆ ಈಗ ನೋಡಿ ನಾನು ಸೌಂಡ್ ಮ್ಯೂಟ್ ಮಾಡಿದ್ದೀನಿ, ಇಲ್ಲಾಂದರೆ ತುಂಬ ಸೌಂಡ್ ಬರ್ತಿತ್ತು. ಅದರಿಂದ ಈಗ ಹೊಲಿಯಂಗೆ ಆಗೈತಲ್ಲ, ಸಾಕು ಬಿಡಪ್ಪ ಅಂತ ಈಗ ಫುಲ್ಲಾಗಿ ಹೊಲ್ದು ನನಗೆ ಈ ಕೆಲಸ ಮುಗಿದ್ಬಿಟ್ರೆ ಒಂದು ಖುಷಿ. ಆಮೇಲೆ ಅವರೇ ಬಂದು ನೋಡಿದ್ರು ಸಾಯಂಕಾಲ, ಆಯಿತಾ ರೆಡಿ ಆಗೋಯ್ತಾ ಅಂತಂದರು. ಖುಷಿ ಆಗ ರೆಡಿ ಆಗೋಯ್ತಲ್ಲ ಅಂತ. ಇಲ್ಲ ರೆಡಿ ಆಯಿತು, ಆದರೂ ಕೂಡ ಒಂದು ಸರಿ ಸರ್ವಿಸ್ ಕೊಡಪ್ಪ, ಅವ್ರು ಇನ್ನೂ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಟ್ಬಿಡ್ತಾರೆ, ಸ್ವಲ್ಪ ಸೌಂಡ್ ಬರ್ತೈತೆ ಗಡ ಅಂತಂದೆ. ಒಂದು ಸರಿ ತಗೊಂಡೋಗ್ತೀನಿ ಅಂದರು. ರಿಪೇರಿ ಆದಾಗಲೇ ಎತ್ಕೊಂಡೋಗಿ ಕೊಡಲಿಲ್ಲ ಅವರು. ಈಗ ಸ್ವಲ್ಪ ಸರಿ ಆಗಿರೋದ್ರಿಂದ ಹೋಗ್ತಾರಾ, ಇನ್ನೂ ತಿರ್ಗಾ ನಾನು ಹೇಳ್ತಾನೆ ಇರಬೇಕು. ಆಮೇಲೆ ನನ್ನ ತಂಗಿ ಬಂದಳು, ಒಂದು ಬ್ಯಾಗ್ ಹಾಕ್ಕೊಡು, ನಾನೇ ಎತ್ಕೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ಅಂತ ಇದ್ಲು. ನಾನು ಪರವಾಗಿಲ್ಲ ಬಿಡು ನಿರ್ಮಲ, ಬೇಡ ಹಾಗೆ ಇರಲಿ ಬಿಡು, ಈಗ ಸದ್ಯಕ್ಕೆ ಯಾವುದೂ ಹೊಲಿತಾ ಇಲ್ಲ ನಾನು ಅಂದೆ. ಇದಾದಮೇಲೆ ನೋಡಿ ಇಲ್ಲೇ ಕೆಲಸ ಮಾಡ್ತಾ ಇರೋದು ಈಗ ಸದ್ಯಕ್ಕೆ ನಮ್ಮ ಮಾಮ. ಇಲ್ಲಿ ಪೈಪ್ ಸೆಟ್ಟಿಂಗ್ ಮಾಡಿದ್ರಂತೆ, ದೊಡ್ಡ ಆಡಿಟೋರಿಯಂ ಅಂತಾರಲ್ಲ ಅದನ್ನೇನೋ ಕಟ್ತಾ ಇದ್ರಂತೆ. ಇಲ್ಲಿ ಪೈಪ್ ಸೆಟ್ಟಿಂಗ್ ಮಾಡಿದ್ರು. ಆ ಪ್ಲೇಸಲ್ಲಿ ವಯರಿಂಗ್ ಮಾಡಿದ್ದಾರೆ ಇವರು ಮತ್ತು ಎಲೆಕ್ಟ್ರಿಷಿಯನು ಸೇರಿಕೊಂಡು. ನಮ್ಮ ಮಾಮನು ಅವರು ಎಲೆಕ್ಟ್ರಿಷಿಯನ್ನೇ ಅಲ್ವಾ, ಇವರು ಅಸಿಸ್ಟೆಂಟು, ಮೇಯ್ನ್ ಎಲೆಕ್ಟ್ರಿಷಿಯನ್ ಇಬ್ಬರು ಸೇರಿಕೊಂಡು ಇಲ್ಲಿ ಪೈಪ್ ಸೆಟ್ಟಿಂಗ್ ಎಲ್ಲ ಮಾಡಿದರು. ಈ ಗಾರೆ ಕೆಲಸದವರು ಬಂದು ಅದ್ರ ಮೇಲೆಲ್ಲ ತೊಳೆದು ಪೈಪ್ ಹೊಡೆದಾಕ್ಬಿಡ್ತಾರೆ ಅಂತ ಬೆಳಗ್ಗೆನೇ ನಾನು ಹೋಗಬೇಕು ಅಂತ ಬೇಗ ಹೋಗೋರೆ ಕೆಲಸಕ್ಕೆ. ನೋಡಿ ಇಲ್ಲಿ ಇದೆಯಲ್ಲ ಪೈಪ್ಸು, ಇದೆಲ್ಲ ಹೊಡೆದಾಕ್ಬಿಡ್ತಾರೆ ತುಳಿದು ಅಂತ. ಇದು ಸ್ವಲ್ಪ ಪ್ಲಾಸ್ಟಿಕ್ ಥರ ಅಲ್ವಾ, ಸ್ವಲ್ಪ ತುಳಿದ್ರೆ ಜೋರಾಗಿ ಅವ್ರಿಗೆ ಗೊತ್ತಾಗಲ್ಲ, ಅದರಿಂದ ಹೊಡೆದಾಕ್ಬಿಡ್ತಾರೆ ಅಂತ ಬೇಗ ಹೋಗ್ತೀನಿ ಅಂತ ನಾಷ್ಟನೂ ಮಾಡಲಿಲ್ಲ, ಟಿಫನು ಮಾಡಲಿಲ್ಲ, ಹೊಟ್ಟೋದ್ರು. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗೆ ಹೋಗು ಮಮ್ಮ, ಏನಾಗಲ್ಲ ಅಂದರೆ ಇಲ್ಲ ಪೈಪೆಲ್ಲ ಹೊಡೆದಾಕ್ಬಿಟ್ರೆ ನನ್ನ ಜವಾಬ್ದಾರಿ, ನನಗೆ ಹೇಳ್ಬಿಟ್ಟವ್ರೆ ಅಂತ ಬೇಗ ಗಾಡಿ ತಗೊಂಡು ಹೋದ್ರಲ್ಲ. ಹೋಗೋ ರೋಡಲ್ಲೇ ಸಡನ್ನಾಗಿ ಗಾಡಿ ನಿಂತ್ಬಿಟ್ಟು ಏನಾಯಿತು ಅಂತಲೇ ಗೊತ್ತಿಲ್ಲ, ತಳ್ಕೊಂಡು ಹೋಗೋದು ನೋಡ್ಬಿಟ್ಟು ನೋಡಿ ಈಗ ಒಂದು ಫೋಟೋ ಹಾಕ್ತೀನಿ. ಅದ್ರದ್ದು ಬೆಲ್ಟು ಹೋಗ್ಬಿಟ್ಟಿತ್ತು. ಆಮೇಲೆ ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಗಾಡಿ ತಗೊಂಡು ಬಂದರು. ಅದಕ್ಕೂ ತುಂಬ ಕಷ್ಟಪಟ್ಟವ್ರೆ, ಗಾಡಿ ಎಲ್ಲ ತಳ್ಕೊಂಡು ಹೋಗಿ ಯಾರೋ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಸರ್ವಿಸ್ ಸೆಂಟ್ರಲ್ಲಿ ಕೊಟ್ಟು 750 ಏನೋ ಆಯಿತು ಅಂದರು. ಅದು ಮುಗಿಸ್ಕೊಂಡು ಮನೆಗೆ ಬೇಗ ಬಂದ್ಬಿಟ್ರು ಅವತ್ತು. ಆಮೇಲೆ ನೋಡಿದ್ರೆ ದಿಢೀರಂತ ಟಿ ವಿ 1-2 ವಾರದಿಂದ ಆಫ್ ಆಗ್ತಾನೆ ಇತ್ತು. ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ, ಈ ಥರ ಆಗ್ತಿತ್ತು. ಈಗ ತಗೊಂಡು 1-2.5 ವರ್ಷನೂ ಆಗಿಲ್ವಲ್ಲ, ಇನ್ನೂ ಅದ್ರದ್ದು ವಾರಂಟಿ ಕೂಡ ಮುಗ್ದಿಲ್ವಲ್ಲ ಅಂತ ಭಯ ಆಗ್ಬಿಟ್ಟಿತ್ತು. ಆಮೇಲೆ ಹಿಂದಿನ ದಿನಾನೇ ಇವರ ಸಾರ್ ಬಂದಿದ್ದಾರಲ್ಲ, ಅವರು ಸೋನಿಯಿಂದ ಬಂದಿರೋದು. ಹಿಂದಿನ ದಿನಾನೇ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಈ ಥರ ವಾರಂಟಿ ಇದೆ ಸರ್, ಸ್ವಲ್ಪ ಬಂದು ನೋಡ್ಕೊಡಿ ಅಂತ. ಫಸ್ಟ್ ದಿನ ಅವರೇ ಹೇಳ್ಕೊಟ್ರು ಯಾವ ರೀತಿ ಮಾಡೋದು ಅಂತ. ನಾನು ಮಾಡಿದ್ದೆ, ಆದರೂ ಕೂಡ ಆಫ್ ಆಗ್ತಾನೆ ಇತ್ತು. ಅದಕ್ಕೆ ಪುನಃ ಕಂಪ್ಲೇಂಟ್ ಹೇಳಿದೆ ಅಂತ ಸರ್ವಿಸ್ ಮ್ಯಾನ್ನ ಕಳಿಸಿದ್ರು. ಅದಾದಮೇಲೆ ಏನಾಯಿತು ಅಂತ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ. ಹೌದಾ ಸರ್? ಸರ್ ಇದಕ್ಕೆ ಸ್ಟೆಬಿಲೈಸರ್ ಹಾಕ್ಬೇಕಾ ಬೇಡ ಅಂದಿದ್ರು ಅವರು. ಬೇಕಾಗಿಲ್ಲ, ಬಟ್ ಇನ್ನು ಬೇಕಂದ್ರೆ ನೀವು ಹಾಕೊಳ್ಳಿ. ವಿ ಗಾರ್ಡ್ ಅಲ್ಲಿ ಬಿಟ್ಟಿದ್ದಾರೆ ಒಂದು ಕ್ರಿಸ್ಟಲ್ ಪ್ಲಸ್ ಅಂತ, ಒಂದು DG 200 ಅಂತ ಇರುತ್ತೆ, 75 ಇಂಚಸ್ ಆಗುತ್ತೆ. ನಮಗೆ ಏನು 2 ಇಯರ್ಸ್ಗೆ ಈ ಥರ ಆಗುತ್ತಲ್ಲ ಅಂತ. ಹಳೆ ಟಿವಿನ ಪರವಾಗಿಲ್ಲ ಸರ್, ಒಂದು 6 ಇಯರ್ಸ್ ಆಗಿ ಬಂತು, ಇದು ಇಷ್ಟು ಬೇಗ ಕೆಟ್ಟೋಯ್ತಾ ಅಂತ ಭಯ ಆಗ್ಬಿಟ್ಟು. ಈಗ ಸರ್ವಿಸ್ ಮ್ಯಾನ್ ಏನು ಹೇಳಿದ್ರು ಅಂದರೆ, ಸೋನಿಯಿಂದ ಬಂದವರು ಸ್ಟೆಬ್ಲೈಸರ್ದು ಪ್ರಾಬ್ಲಮ್ಮು, ಟಿ ವಿದು ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ ಟಿ ವಿ ಅಂತ ಹೇಳಿದ್ರು. ಆಗ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ತುಂಬ ಭಯ ಆಗ್ಬಿಟ್ಟಿತ್ತು ನನಗೆ, ಯಾಕಂದರೆ ಒಂದೊಂದಾಗಿ ರಿಪೇರಿ ಆಗ್ತಾಯಿದ್ರೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಈ ಥರ ಆಗ್ಬಿಡ್ತಲ್ಲ ಅಂತ ಬೇಜಾರಲ್ಲಿದ್ದು ನಾನು, ನಮ್ಮ ಯಜಮಾನ್ರು. ಆದರೆ ಅವ್ರು ಹೇಳಿದ್ದಕ್ಕೆ ಖುಷಿ ಆಯಿತು. ಏನು ಮಾಡ್ತಾರೋ ಎಷ್ಟು ತೊಗೊತಾರೋ ಅಂತ ಅವ್ರು ಫಸ್ಟೇ ಹೇಳಿದರು. ಸೋನಿಯಿಂದ 250 ರುಪೀಸು ನೋಡಿದ್ರು, ಸರಿ ಚೆಕ್ ಮಾಡಿದ್ರು, ಸರಿ ಅಷ್ಟು ಕೊಡಬೇಕು, ಅದಿಲ್ಲ ಅಂದರೆ ಲೈಟ್ ಪ್ರಾಬ್ಲಮ್ ಅಂದರೆ 2500 ಆಗುತ್ತೆ, ಇಲ್ಲಾಂದರೆ 699 ಆಗುತ್ತೆ ಅಂತ ಒಂದು 3 ಅಮೌಂಟ್ ಹೇಳಿದರು ಫ್ರೆಂಡ್ಸ್. ಆದರೆ ಲಾಸ್ಟ್ಗೆ ಒಂದು 250 ಆಯಿತು. ಆದರೆ ಅವರು ಕ್ಲೀನಾಗಿ ಮಾಡಿಕೊಟ್ರಲ್ಲ ಅಂತ ನಾವು ಒಂದು 50 ರುಪೀಸ್ ಎಕ್ಸ್ಟ್ರಾನೇ ಕೊಟ್ಟು, ಯಾಕಂದರೆ ಎಮರ್ಸ್ ಅವ್ರು ತುಂಬ ಜನ ಬರ್ತಾರೆ. ಆದರೆ ಪಾಪ ಇವರು ಒಳ್ಳೆ ಮನುಷ್ಯ, ಇರೋ ದುಡ್ಡನ್ನ ಹೇಳ್ಬಿಟ್ಟು ತಗೊಂಡೋದ್ರು. ನಮ್ಮ ಹತ್ರ ಬರೋರೆಲ್ಲ MRC ಎಕ್ಸ್ಟ್ರಾ ದುಡ್ಡು ತಗೊಳ್ಳೋರೆ ಅಲ್ವಾ, ಅದರಿಂದ ಭಯ ಆಗ್ತಿತ್ತು ಎಷ್ಟು ತಗೊತಾರೋ ಏನೋ ಅಂತ. ಆದರೆ ಪಾಪ ನ್ಯಾಯವಾಗಿ ಇಸ್ಕೊಂಡ್ರು. ಇದಾದಮೇಲೆ ನಮ್ಮ ಮಕ್ಕಳನ್ನ ಇಬ್ಬರನ್ನೂ ಬೈದರು, ಜಾಸ್ತಿ ಆರ್ಯಾನೇ ಬೈಸ್ಕೊಂಡ. ಅಂದರೆ ನಮ್ಮ ಮಕ್ಕಳು ಒಳ್ಳೇದಕ್ಕೆ ಅಡ್ವೈಸ್ ಮಾಡ್ತಾಯಿದ್ರು, ಅದರಿಂದ ನಮಗೇನು ಅದು ತಪ್ಪಾಗಿ ತಿಳಿಲಿಲ್ಲ, ಅವರು ಕರೆಕ್ಟಾಗಿ ಹೇಳ್ತಾಯಿದ್ರು ಫ್ರೆಂಡ್ಸ್. ಇಬ್ರು ಕೈದಾಗ ಮೊಬೈಲ್ ಅಪ್ಪ ಹಂಗಪ್ಪ
ಮೊಬೈಲ್ ಇಲ್ಲ ಅಂತ ಹೆಂಗಪ್ಪ? ಟಿವಿ. ಓಕೆ ಅಗ್ರಿ ಸರ್. ನೀವು ಹಿಂಗೆಲ್ಲ ಮಾಡ್ಬೇಡಪ್ಪ. ನಾಟ್ ರೈಟ್. ಮನೇಲಿ ಯಾರನ್ನ ಗೆಸ್ಟ್ ಬಂದ್ರೆ ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಿನಗೇನೋ ಗೊತ್ತಿ, ನಾನು ಅಂಕಲ್ ಹಿಂಗ್ ಮಾಡಿದ್ರೆ ಹೆಂಗೆ, ನಾನು ಯಾವ ತರ ಓದ್ಲಿ ಅದಕ್ಕೆ ಹೇಳು. ನೀನ್ ಬರೀ ಮೊಬೈಲ್ ಹಿಡ್ಕೊಂಡು ಬಂದಾಗಿಂದ ನೋಡ್ತಾ ಇದ್ದೀನಿ. ಒಂದ್ ನಿಮಿಷ ನೀನು ಬೇರೆ ಕಡೆ ನೋಡಿಲ್ಲ. 1 ಮಿನಿಟ್ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ ಮನೆ ನಾನು ಕಳ್ತನ ಮಾಡ್ತಾ ಇದ್ದೀನ, ಕೆಲಸ ಮಾಡ್ತಾ ಇದ್ದೀನ, ಏನಾದ್ರು ಮಾಡ್ಸಿ ಅದ್ ಥಿಂಕ್ ಮಾಡಪ್ಪ. ಎಲ್ರು ಒಳ್ಳೇದಾಗಿರಲ್ಲ. ಯಾರಾದ್ರೂ ಒಬ್ರು ಫ್ರಾಡ್ ಮಾಡಕ್ ಬಂದ್ಬಿಡ್ತಾರೆ. ಅವಾಗ ಏನ್ ಮಾಡ್ತೀಯ ನೀನು? ಇವಾಗಿನೂ ಓಕೆ, ಅಪ್ಪ ಅಮ್ಮ ಇದಾರೆ, ಧೈರ್ಯವಾಗಿದ್ದಾರೆ, ನೀನು ಇರ್ತೀಯ. ಫ್ಯೂಚರ್ ಅಲ್ಲಿ ನಿನ್ಗೆ ಎಲ್ಲಾ ಜವಾಬ್ದಾರಿ ತಗೊಬೇಕು. ನೀನ್ ಇವಾಗಿಂದಾನೇ ಮೊಬೈಲ್ ಹಿಂಗೆ ಇಟ್ಕೊಂಡ್ರೆ ಹೆಂಗಾಗತ್ತಪ್ಪ? ನೋಡಿ ನೋಡಿ ಇಲ್ಲೆಲ್ಲ ನೈಟಲ್ಲಿ, ಆಮೇಲೆ ಈ ನೈಟಲ್ಲಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದ ಸರ್. ಆಮೇಲೆ ಕಿತ್ತಿಟ್ಬಿಟ್ಟಿದ್ದು. ಇನ್ನೊಂದ್ ದಿನ ಮನ್ಕೊಂಡು ಇಲ್ಲೆಲ್ಲ ನೋವು ಅಂತಿದ್ದ. ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಇದನ್ನೆಲ್ಲ ಕಿತ್ತಾಕೋದು ಅದನ್ನೆಲ್ಲ ಹಂಗೆ ಮಾಡ್ತಾನೆ. ತೀಟೆ ಮಾಡೋದು ಜಾಸ್ತಿ. ನಾನು ಬೀಗ ಹಾಕೊಂಡು ಇವಳನ್ನ ಕರ್ಕೊಂಡ್ ಬರೋ ಸ್ಕೂಲ್ಗೆ ಹೋದ್ರೆ ಪಕ್ಕದ ಬೀಗ ನಿಂತ್ಬಿಟ್ಟಿದ್ದ. ಅದಕ್ಕೆ ಇವ್ರದ್ದು ಭಯ, ನಮ್ಗೆ ಸ್ವಲ್ಪ ಆಚೆ ಹೋಗ್ಬಿಡ್ತಾನೆ ಅಂತ ಟಿವಿ ಹಾಕ್ಬಿಟ್ರೆ ನೋಡ್ತಾ ಇರ್ತಾನೆ ಅಂದ್ಬಿಟ್ಟು ಕೊಡ್ತೀವಿ. ಇಲ್ಲಾಂದ್ರೆ ಇವೆಲ್ಲ ನೋವು ತಮ್ಗೆ. ಅಗ್ರಿ. ಬಟ್ ಮೊದ್ಲು ಅಂತಾನು ನೀವು ಅಳ್ತಾರೆ ಓಕೆ, 1 ಡೇ ಅದ್ರ 1 ಅವರ್ 2 ಅವರ್ಸ್ ಅಳ್ತೆ, 2 ಅವರ್ಸ್ ಅಳುತ್ತೆ. ಅದ್ರ ಮೇಲೆ ಬೇರೆ ಅಳಲ್ಲ. ಒಂದಿನ ಊಟ ಬಿಟ್ಬಿಡುತ್ತೆ, ಸೆಕೆಂಡ್ ದಿನ ಅವನೇ ಊಟ ಮಾಡುತ್ತೆ. ಸೊ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೇಕು. ತುಂಬಾ ಸಮಸ್ಯೆ ಇದೆ ಇವಾಗ ರಜಾದಿಂದ ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ತಾರಲ್ಲ, 3 ಗಂಟೆ ತನಕ ಬರಲ್ಲ ಸರ್. ಆಮೇಲೆ ಬಂದ ತಕ್ಷಣ ಎಲ್ಲಿಟ್ಟಿರ್ತೀನೋ ಇದು ಟಿವಿ, ಅಷ್ಟು ಟಿವಿ ಎತ್ಕೊಳ್ಳೋದು. ಅವಳು ಸ್ವಲ್ಪ ಕಡಿಮೆ, ಅವಳು ನೋಡ್ತಾಳೆ ಸರ್. ಅವಳಿಗೂ ಹೇಳಿ, ನೋಡಿ ಮೊಬೈಲ್ ಕೆಳಗಡೆ ಬಂದಿಲ್ಲ. ಅವಳು ನಾನ್ ನೀವು ಮಾಡ್ತಾ ಇದೀರಲ್ಲ ಅದನ್ನ ವಿಡಿಯೋ ತಗೋತಾ ಇದ್ದಾಳೆ. ಯಾಕಂದ್ರೆ ನಿನ್ನೆ ಅಷ್ಟಕ್ಕೆ ಸ್ಟಾಪ್ ಆಯ್ತಲ್ವಾ, ಮುಂದಕ್ಕೆ ನಾನೇ ಚೆಕ್ ಮಾಡ್ಕೊಂಡು ಏನೇನು ಅಂತ ರೀಡ್ ಮಾಡಿ ಮಾಡ್ತಾ ಇದ್ದೆ. ಅದಕ್ಕೆ ತಗೋತಾ ಇದ್ದಾಳೆ. ಫ್ರೆಂಡ್ಸ್, ಸಾರ್ ಬಂದು ಎಷ್ಟು ಕರೆಕ್ಟಾಗಿ ಹೇಳಿದ್ರಲ್ವ. ಮಕ್ಕಳಿಗೆ ಚಿಕ್ಕವನಿಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಅದನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡು ಅವ್ರು ಕರೆಕ್ಟಾಗಿ ಹೇಳ್ತಾವ್ರೆ ಅಂತ. ಇದಾದಮೇಲೆ ಸ್ವಲ್ಪ ಖುಷಿ ಆಯಿತು ಫ್ರೆಂಡ್ಸ್. ಈಗ ಸ್ಟೆಬಿಲೈಸರ್ ಬೇರೆ ಹೊಸ ತರಬೇಕು. Opening YouTube for Android TV. ಯೂಟ್ಯೂಬ್ ಒಂದಿನ ನೆಟ್ಫ್ಲಿಕ್ಸ್, ಪ್ರೈಮ್ ಮಾಡ್ಕೊಳ್ತೀರಾ? ಅದ್ರದ್ದು ಕನೆಕ್ಷನ್ ಬಂತು ನೆನ್ನೆ, ಅದನ್ನು ಮಾಡ್ಕೊಂಡು ಇಲ್ಲ ಇವಾಗೆಲ್ಲ ಹೋಗಿರುತ್ತೆ. ಫ್ರೆಂಡ್ಸ್, ಇವತ್ತು ಹೇಳಿದ್ನಲ್ವ ಎಲ್ಲ ರೀತಿಯ ರಿಪೇರಿ ಯಾವ ರೀತಿ ಆಗ್ತಾ ಇದೆ ಮನೇಲಿ ಅಂತ. ಈ ಮನೆ ಪ್ರಾಬ್ಲಮಾ ಇಲ್ಲ ನಮ್ಮ ಟೈಮ್ ಸರಿಗಿಲ್ವ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.